ನಮ್ಮ ಫೇವ್ರೆಟ್ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳಿದ್ದಾರೆ ಸರ್, ಯು ಆರ್ ಬಾರ್ನ್ ವಿತ್ ವಿಂಗ್ಸ್. ನಿಮಗೆ ರೆಕ್ಕೆಗಳದವ, ರೆಕ್ಕೆಗಳನ್ನು ತಗೊಂಡು ನೀವು ಹುಟ್ಟಿದ್ದೀರಿ. ಡೋಂಟ್ ಕ್ರೌಲ್, ತೆವಳು ಬ್ಯಾಡ್ರಿ, ಹಾರಕ್ಕೆ ರೆಡಿ ಆಗ್ರಿ. ನಿಮಗೆ ರೆಕ್ಕೆಗಳದವ, ತೆವಳು ಬ್ಯಾಡ್ರಿ, ಹಾರೋದಕ್ಕೆ ರೆಡಿ ಆಗ್ರಿ, ಹಾರ್ತಾ ಹಾರ್ತಾ ಹೋಗ್ರಿ ಅಂತ. ಅಂದ್ರೆ ಸರ್, ಮನುಷ್ಯ ಯಾವಾಗಿದ್ರೂ ಒಂದು ಫೀಲ್ಡ್ ಒಳಗಡೆ ಒಂದು ಎಕ್ಸಲೆನ್ಸಿಯನ್ನು ತಗೋಬೇಕು. ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಬೇಕು. ಕನಸುಗಳನ್ನು ಕಾಣಕ್ಕೆ ಯಾರೂ ನಿಮಗೆ ತೆರಿಗೆ ಹಾಕಂಗಿಲ್ಲ. ಸೊ ಅದಕ್ಕಾಗಿ ಹಾರಾಟವನ್ನು ಮಾಡಿರಿ. ಕಂಫರ್ಟ್ ಝೋನಿಂದ ಹೊರಗಡೆ ಬರ್ರಿ. ಯಂಗ್ ಆ್ಯಂಡ್ ಎನರ್ಜೆಟಿಕ್ ಏಜ್ ಇದು. ಈ ಏಜ್ನಾಗ ಬೇಕಾದ ಮಾಡ್ಬೋದು ಸರ್. ಆ ಏಜನ್ನು ವೇಸ್ಟ್ ಮಾಡಬೇಡ್ರಿ. ಓಕೆ, ಸೊ ಅದಕ್ಕಾಗಿ ತೆವಳಕ್ಕೆ ಕಲ್ಕೋಬೇಡ್ರಿ. ನಮಗೆ ರೆಕ್ಕೆಗಳದವ, ನಾವು ತೆವಳವ್ರಲ್ಲ, ನಾವು ಹಾರಬೇಕು. ಎತ್ತರಕ್ಕೆ ಹಾರಬೇಕು. ಅದಕ್ಕೆ ಅಬ್ದುಲ್ ಕಲಾಂ ಅವ್ರು ಹೇಳಿದ್ದಾರೆ, ಮೋಡಗಳು ಬಂದ್ರೆ ಮಳೆ ಬರ್ತೈತೆ ಅಂತ ಹೇಳಿ ಕೆಳಗೆ ಬರಬೇಡ್ರಿ, ಮೋಡಗಳ ಮ್ಯಾಲೆ ಹೋಗಿ ಹಾರಾಟ ಮಾಡಿ. ಸಮಸ್ಯೆಗಳನ್ನು ಮೀರಿ ನೀವು ಜೀವನ ನಡೆಸ್ರಿ ಅಂತೇಳಿ. ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ಮಿಸ್ಟರ್ ಅಬ್ದುಲ್ ಕಲಾಂ ಜಿ. ಓಕೆ, ಅಂಥ ಒಬ್ಬ ಬೆಸ್ಟ್, ಒಬ್ಬ ಫಿಲಾಸಫರ್, ಒಬ್ಬ ಬೆಸ್ಟ್ ಸೈಂಟಿಸ್ಟ್, ಎಲ್ಲದಕ್ಕಿಂತ ಹೆಚ್ಚು ಒಬ್ಬ ಸರ್ ಹ್ಯೂಮನ್ ಬೀಯಿಂಗ್. ಅಂಥವರ ಅವಶ್ಯಕತೆ ಇವತ್ತು ಭಾರತ ದೇಶಕ್ಕಿದೆ, ನಮ್ಮ ಯುವ ಜನತೆಗಿದೆ. ಜಗತ್ತಿನಾಗ ಅತಿ ಹೆಚ್ಚು ಯುವ ಜನತೆ ನಮ್ಮ ದೇಶನಾಗ ಅದರ. ಆದರೆ ಯುವ ಜನತೆಗೆ ಗೈಡ್ ಮಾಡುವಂಥ ಒಂದು ಡೈನಮಿಕ್ ಮನಸ್ಸು ಭಾರತದಲ್ಲಿ ಇವತ್ತಿಲ್ಲ ಅನ್ನೋದು ನಮ್ಮ ದುರ್ದೈವ. ಓಕೆ, ಅದಕ್ಕೆ ಅವ್ರು ಹೇಳಿದ್ದಾರೆ, ಕನಸು ಕಾಣ್ರಿ, ದೊಡ್ಡ ದೊಡ್ಡ ಕನಸುಗಳನ್ನು ಕಾಣ್ರಿ. ನಾವೇನಾಗತ್ತೆ ಅಂದರೆ ಬರೀ ಸಂಕುಚಿತ ಭಾವನೆಗಳು. ಇಟ್ಟಾದರೆ ಸಾಕು. ನೀವು ನಡ್ಕೋತ ಹೋಗ್ತಿರ್ತೀರಿ ಸರ್, ಒಂದು ಅಪಾರ್ಟ್ಮೆಂಟ್ ಇರ್ತದೆ. ಎಕ್ಸಾಂಪಲ್ ಹೇಳ್ತೇನೆ ನಾನು, ಮೈಂಡ್ ಸೆಟ್ ರೆಡಿ ಆಗ್ಬೇಕು. ನನ್ನ ಪ್ರಕಾರ ಲೈಫ್ ಒಳಗಡೆ ಸರ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಮೈಂಡ್ ಸೆಟ್. ಇಲ್ಲಿ ಏನು ಬರ್ತೈತಿ ಸರ್, ಅದು ಸಕ್ಸಸ್ ಆಗ್ತದೆ. ನೀವು ಏನು ಮಾಡ್ತೀರಿ ಗೊತ್ತಿಲ್ಲ, ಇಲ್ಲಿ ಬರ್ಬೇಕದು. ಇಲ್ಲಿ ಬರಲಿಲ್ಲ ಸರ್, ಅದಾಗುತ್ತೆ. ನೀವು ಹೋಗ್ತಾ ಇದ್ದೀರಿ ರೋಡ್ ಮೇಲೆ, ಒಂದು ಅಪಾರ್ಟ್ಮೆಂಟ್ ನೋಡ್ತೀರಿ, 20 ಫ್ಲೋರ್ ದೊಡ್ಡದು ಕಟ್ಟಾರೆ. 20 ಫ್ಲೋರ್ ಅಪಾರ್ಟ್ಮೆಂಟ್, ಒಂದು 2-3 ಸಾವಿರ ಮನೆ ಅದಾವೆ. ಈ ಅಪಾರ್ಟ್ಮೆಂಟ್ನಾಗ ನಾನು ಒಂದು ಮನೆ ತೊಗೋಬೇಕಲ್ಲ ಅಂತ ಅನ್ಕೊಳ್ಳೋದಲ್ಲ. ಇಂಥ ಅಪಾರ್ಟ್ಮೆಂಟ್ ನಾ ಯಾವಾಗ ನಿರ್ಮಾಣ ಮಾಡಬೇಕು, ನಾನು ಮಾಡ್ಬೇಕು ಇಂಥ ಅಪಾರ್ಟ್ಮೆಂಟ್. ದ್ಯಾಟ್ ಈಸ್ ದ ಗೋಲ್. ನೀವು ಅನ್ಕೊಂಡಿರುವಂಥ ಕನಸನ್ನು ಯಾರಾದರೂ ಕೇಳಿದರೆ ಶಾಕ್ ಆಗ್ಬೇಕು. ನಿಮ್ಮ ಕನಸು ನೀವೇ ಒಂದು ಸರಿ ಅನ್ಕೊಂಡ್ರೆ ನಿಮ್ಗೆ ಭಯ ಆಗ್ಬೇಕು. ಅಂದರೆ ಅದು ರಿಯಲ್ ಕನಸು ಅಂತ. ಅಂದರೆ ನೀವು ನಿಮ್ಮ ಸಾಮರ್ಥ್ಯವನ್ನು ಮೀರಿ ಕನಸು ಕಾಣಬೇಕು, ಕೆಲಸ ಮಾಡೋಕ್ಕೆ ಸಾಧ್ಯ. ನಾನು ಅದನ್ನು ಮಾಡ್ತೀನಿ ಅಂತ ಅನ್ಕೊಳ್ಳೋಕೆ ಸಾಧ್ಯ. ಅದನ್ನೇ ಅಬ್ದುಲ್ ಕಲಾಂ ಅವ್ರು ಹೇಳಿದ್ರು. ತೆವಳ್ಕೊಂತ ಹೋಗಕ್ಕೆ ಹೋಗ್ಬೇಡಿ. ಸಣ್ಣ ಎಕ್ಸಾಮ್ ಬರೆಯೋದು ಅಪರಾಧ, ಸಣ್ಣ ಗುರಿಗಳನ್ನು ಕಾಣೋದು ಅಪರಾಧ. ದೊಡ್ಡ ದೊಡ್ಡ ಗುರಿಗಳನ್ನು ಇಟ್ಕೊಂಡು. ಈಗ ನೀವು ಜಾಬ್ ಹುಡುಕ್ತಾ ಇದ್ದೀರಿ, ಭಾಳಷ್ಟು ಜನ ಹೊಡಿಬೇಕಾದಾಗ ದೊಡ್ಡ ಜಾಬ್ ಹೊಡೆಯೋದು, ಸಣ್ಣ ಜಾಬ್ ಹಿಡಿದು ಜೀವನ ಪರ್ಯಂತರ ಸರ್ ಕಷ್ಟ ಅನುಭವಿಸೋಕ್ಕಿಂತ ಮಾಡಬೇಕಾದಾಗ ದೊಡ್ಡದು ಮಾಡೋದು ಭಾಳ ಬೆಸ್ಟ್. ಅದಕ್ಕೆ ತೆವಳೋದನ್ನು ಕಲ್ಕೋಬೇಡ್ರಿ, ಹಾರೋದನ್ನು ಕಲ್ಕೊಡ್ರಿ. ಓಕೆ, ಇದಕ್ಕೆ ನೀವು ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು. ದಟ್ ಈಸ್ ದ ಗೋಲ್ಡನ್ ಥಾಟ್. ನನ್ನ ಒಂದು